ಒಂದು ಮಾತನ್ನ ಹೇಳ್ತಾ ಇದ್ರಿ, ನಾವೇ ಬೆಳಿಬೇಕು ಅನ್ನೋಕ್ಕಿಂತ ಸಿನಿಮಾ ರಂಗ ಬೆಳೀಲಿ ಅನ್ನುವಂಥ ಮಾತು. ಸಹಜವಾಗಿ ಇಂಡಸ್ಟ್ರಿಯಲ್ಲಿ ಈ ಥರದ ಒಂದು ಗುಂಪುಗಾರಿಕೆ ಆಗಿರ್ಬೋದು, ಸ್ಟಾರ್ ವಾರ್ ಆಗಿರ್ಬೋದು, ಫ್ಯಾನ್ಸ್ ವಾರ್ ಆಗಿರ್ಬೋದು, ಇದೆಲ್ಲವೂ ಕೂಡ ಇದೆಯಾ ನಿಜವಾಗ್ಲೂ? ಅಂದರೆ ಇಂಥದ್ದು ಘಟನೆಗಳು ನಡೀತಿರುತ್ತಾ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಸರ್? ಅಫ್ಕೋರ್ಸ್ ನಮಗೆ ಇವಾಗ ಬೇರೆ ಬೇರೆ ಸ್ಟಾರ್ಗಳಿಗೆ ಇದ್ದಾಗ ನಮಗೆ ಅದನ್ನು ಇಷ್ಟಪಡೋರು ಬೇರೆ ಬೇರೆ ಇದು ಮಾಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರುತ್ತೆ, ಸ್ಟಾರ್ ವಾರ್ಗಳು ಅದನ್ನು ನಡೀತಾ ಇರುತ್ತೆ. ಬಟ್ ನನಗೆ ಒಂದು ಅಪ್ಪು ಸರ್ ನನ್ನ ಸ್ನೇಹಿತರಾಗಿದ್ದರು, ನಮ್ಮ ದೊಡ್ಡಣ್ಣನ ಥರ. ಅವ್ರ ಜೊತೆ ನಾನು 10 ವರ್ಷ ಒಂದೇ ಜಿಮ್ಮಲ್ಲಿ ಹೋಗಿದ್ವಿ. ಅವರು ಇಂಥದ್ದೆಲ್ಲ ಯಾವತ್ತೂ ಎಂಟರ್ಟೈನ್ ಮಾಡಿರಲಿಲ್ಲ. ಅವ್ರು ಸಿನಿಮಾ ಮಾಡಿದ್ರೆ ಇಡೀ ಅವರು ಮಚ್ಚು ಲಾಂಗ್ ಸಿನಿಮಾಗಳಿಗೆಲ್ಲ ಒತ್ತು ಕೊಡ್ತಾ ಇಲ್ಲ. ಅವ್ರ ಫ್ಯಾಮಿಲಿ ಸಮೇತ ಎಲ್ಲರೂ ಕೂಡ ತಾತ ಅಜ್ಜಿ ತಂದೆ ತಾಯಿ ಮೊಮ್ಮಕ್ಕಳು ಎಲ್ಲರೂ ಕೂತ್ಕೊಂಡು ನೋಡೋ ಸಿನಿಮಾಗಳು ಮಾಡ್ತಾಯಿದ್ರು. ಅಂಥ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿದ್ರು, ಅಂಥ ಸಿನಿಮಾಗಳು ಆ್ಯಕ್ಟ್ ಮಾಡಿದ್ರು. ಸೊ ನಮಗೆ ನಿಜವಾಗ್ಲೂ ಈ ಫ್ಯಾನ್ಸನ್ನು ನೀವು ಹೆಂಗೆ ನಮ್ಮ ಹೀರೋಗಳು ಲೀಡ್ಸು ಸೋಕಾಲ್ಡ್ ಸ್ಟಾರ್ಗಳು ನಡ್ಕೊಳ್ತಾರೆ ಅಂದಮೇಲೆ ಈ ಅಭಿಮಾನಿಗಳು ನಡ್ಕೊತಾರೆ. ಸೊ ಒಂದು ಉತ್ತಮವಾಗಿ ನಡ್ಕೊಂಡ್ರೆ ಇವರು ಕೂಡ ಉತ್ತಮವಾದ ಸಂದೇಶ ಸಾರ್ತಾರೆ. ನಾವು ಕೂಡ ಮಾರಬಾರ್ದು ಮಾಡಿದ್ರೆ, ನಾವು ಕೂಡ ಒಂದು ರೀತಿ ಎಂಥದ್ದು ಲೂಸ್ ಟಾಕ್ ಮಾಡಿದ್ರೆ, ನಾವು ಕೂಡ ಲೂಸಾಗಿ ಕೆಲಸಗಳು ಮಾಡಿದ್ರೆ ಅದನ್ನು ನೋಡ್ಕೊಂಡು ಅನುಸರಿಸೋ ಒಂದು ವರ್ಗ ಖಂಡಿತ ಇದೆ. ಅದನ್ನು ನಾವು ಮಾಡದೇ ಇರೋಷ್ಟು ನಮಗೆ ಒಂದು ಉತ್ತಮ ಸಮಾಜ ಕಟ್ಬೋದು, ಉತ್ತಮ ಚಿತ್ರರಂಗನೂ ಕಟ್ಬೋದು. ಫೈನಲಿ ಇಡೀ ಪ್ರಕರಣವನ್ನು ನೋಡಿದಿರಿ, ಗಮನಿಸ್ತಾ ಇದ್ದೀರಿ, ಸತ್ಯಾಸತ್ಯತೆಗಳು ಇನ್ನೂ ಹೊರಗಡೆ ಬರಬೇಕು ಅನ್ನುವಂಥ ಮಾತಲ್ಲಿ ಹೇಳ್ತಾ ಇದ್ದೀರಿ. ಏನು ಹೇಳ್ತೀರಿ ಇಂಥದ್ದೊಂದು ಘಟನೆ, ಅದು ಒಬ್ಬ ಸ್ಟಾರ್ ನಟರ ಲೈಫಲ್ಲಿ ಆಗಿರುವಂಥದ್ದು ಸರ್, ಏನು ಹೇಳ್ತೀರಿ? ಸಿನಿಮಾ ರಂಗ ಅಂದಾಗೆ ನಮಗೆ ಭಾಳ ಉತ್ತಮವಾದ ಒಂದು ಹಿನ್ನೆಲೆ ಇದೆ. ನಮಗೆ ಸಿದ್ಲಿಂಗಯ್ಯನವರಾಗಿರ್ಬೋದು, ನಮಗೆ ಶಂಕರ್ ನಾಗ್ ಅವರ, ನನಗೆ ಮಾಲ್ಗುಡಿ ಭಾಳ ಇಷ್ಟ. ನಮಗೆ ರಾಜ್ಕುಮಾರ್ ಏಕಪಾತ್ರ ಅಭಿನಯ ನಾನು ಎಷ್ಟೋ ಮಾಡಿದ್ದೀನಿ. ಎಂ ಪಿ ಶಂಕರ್ ಆಗಿರ್ಬೋದು, ಭಾಳ ಜನ ಅದ್ಭುತವಾದ ವ್ಯಕ್ತಿಗಳು, ಕಲಾವಿದರು, ನಿರ್ದೇಶಕರು, ಬರಹಗಾರರು ಇದ್ದಾರೆ. ಬಟ್ ನಮಗೆ ಸಿನಿಮಾ ರಂಗ ಅಂದರೆ ಅದು ಒಳ್ಳೇದು ಮಾತ್ರ ಸಿನಿಮಾ ರಂಗ, ಒಳ್ಳೇದು ಅಲ್ಲದೆ ಇರೋದು ಸಿನಿಮಾ ರಂಗ ಅಂತ ಹೇಳೋಕ್ಕಾಗಲ್ಲ. ಒಳ್ಳೇದು ಅಲ್ಲದೆ ಇರೋದು ಬರುತ್ತೆ. ಅದನ್ನು ನಾವು ಕೂಡ 2018 ಮೀಟು ಹೋರಾಟ ಮಾಡಿದ್ವಿ. ಅದು ಒಂದು ಸಿನಿಮಾ ರಂಗದ ಸತ್ಯ, ಅದು ನಮಗೆ ಸಮಸ್ಯೆ. ಮತ್ತು ಏನು ಕಾರ್ಮಿಕರ ಸಮಸ್ಯೆ, ಏನು ಈ ಸ್ಟಾರ್ ಸಂಸ್ಕೃತಿ ಅನ್ನೋದು ಭಾಳ ಅಪಾಯಕಾರಿ. ಮತ್ತು ಏನು ಒಂದು ದರ್ಶನ್ ಪ್ರಕರಣ ಆಗಿರ್ಬೋದು, ಇದು ಒಂದು ಸಿನಿಮಾ ರಂಗದ ಕಪ್ ಚುಕ್ಕೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಬಟ್ ಇದರಿಂದ ನಾವು ಹೆಂಗೆ ಆತ್ಮಾವಲೋಕನ ಮಾಡ್ಕೊಂಡು ಇದರಿಂದ ಹೆಂಗೆ ಹೊರಗೆ ಬರ್ತೀವಿ. ಮತ್ತು ಸಿನಿಮಾ ರಂಗ ಮೌನ ಇರಬಾರ್ದು. ಮೌನ ಇದ್ದಷ್ಟು ನಮಗೆ ಸಿನಿಮಾ ರಂಗ ಕಾಳಜಿ ಇಲ್ಲ ಅಂತ ವ್ಯಕ್ತಪಡಿಸ್ತದೆ. ನೀವು ಮಾತಾಡಿ, ನಿಮ್ಮ ತಲೆಯಲ್ಲಿ ಏನಿದೆ ಜಾಸ್ತಿ ಮಾತಾಡಿ, ನಿಮ್ಮ ಸತ್ಯಗಳು ಏನಿದೆ, ನಿಮ್ಮ ಅಭಿಪ್ರಾಯಗಳು ಏನಿದೆ, ನೀವು ಸಮಾಜನ ಹೇಗೆ ನೋಡ್ತೀರಾ, ನೀವು ಸಿನಿಮಾ ರಂಗ ಹೇಗೆ ನೋಡ್ತೀರಾ ಅಂತ ಸಿನಿಮಾ ರಂಗದವ್ರು ಜಾಸ್ತಿ ಮಾತಾಡಬೇಕು. ಇವಾಗ ಮಾತಾಗ್ತಾ ಇದೆ, ಮಾಧ್ಯಮದವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಬಂದಷ್ಟು ನಮಗೆ ಸಿನಿಮಾ ರಂಗ ಇದರ ಮೇಲೆ ಆತ್ಮಾವಲೋಕನ ಮಾಡಿಕೊಂಡು ಒಂದು ಇದರಿಂದ ಮುಂದೆನೂ ಕೂಡ ಸ್ಟಾರ್ ಕಲ್ಚರ್, ವೈಲೆನ್ಸ್ ಕಲ್ಚರ್, ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ, ಈ ವಿಷಕಾರಿ ಪುರುಷತ್ವ ಇದನ್ನೆಲ್ಲ ಕಡಿಮೆ ಮಾಡಿದ್ರೆ ನಮ್ಮದು ಕೂಡ ಬೇರೆ ಚಿತ್ರರಂಗಕ್ಕಿಂತ ಉತ್ತಮಗೊಳಿಸೋದ್ರಲ್ಲಿ ಯಾವೊಂದು ನನಗೆ ಅನುಮಾನನೇ ಇಲ್ಲ. ಬಟ್ ನಾವು ಇದನ್ನು ಆತ್ಮಾವಲೋಕನ ಮಾಡಿಕೊಂಡೆ ಇದು ಹೀಗೆ ಇರುತ್ತೆ, ಅದು ಬರೀ ದರ್ಶನ್ ಪ್ರಕರಣ, ಅದು ಇಡೀ ಸಿಸ್ಟಮ್ಮು ಸಿನಿಮಾ ರಂಗದ ಸಮಸ್ಯೆ ಅಲ್ಲ ಅಂತ ನಾವು ಒಂದು ರೀತಿ ಡಿಸ್ಟೆನ್ಸ್ ಮಾಡಿಕೊಂಡ್ರೆ ಅಥವಾ ಕವರ್ ಅಪ್ ಮಾಡಿಕೊಂಡ್ರೆ ಇಂಥದನ್ನು ಮುಂದೆ ರಿಪೀಟು ಆಗುತ್ತೆ, ಸಿನಿಮಾ ರಂಗನೂ ಬೆಳೆಯಲ್ಲ. ಸೊ ದರ್ ಮಸ್ಟ್ ಬಿ ಅ ಸೆಲ್ಫ್ ಕ್ವೆಶ್ಚನಿಂಗ್ ಮತ್ತು ಇಂಟ್ರೋಸ್ಪೆಕ್ಷನ್ ಆಗಬೇಕು. ಅದು ಆಗ್ತಾ ಇದೆ, ಅದು ಭಾಳ ಒಳ್ಳೆ ಬೆಳವಣಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ನಟ ಚೇತನ್ ಅವರ ಮಾತಾಗಿರ್ತಕ್ಕಂಥದ್ದು. ಸಹಜವಾಗಿ ಅಂತಂದರೆ ಇಡೀ ಒಂದು ಪ್ರಕರಣದ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.